नीलांजन सम अवासं रे पुत्रविमागजं छायामांतन संबोधं नमामि शनैश्चरं स्वं शनैश्चराय नमः। ಏನಪ್ಪ ಇವತ್ತಿನ ವಿಶೇಷ ಅಂತ ಹೇಳಿದ್ರೆ ಇದನ್ನು ನಾವು ಬಾದಾಮಿ ಅಮಾವಾಸ್ಯೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ 14 ಈ ಅಮಾವಾಸ್ಯೆ ಬಂದು ನಮಗೆ 14 ವರ್ಷ ಆಗಿತ್ತು. ಅದೇ ರೀತಿಯಾಗಿ ಪ್ರತಿ ವರ್ಷವೂ ಅಮಾವಾಸ್ಯೆ ಬಾದಾಮಿ ಅಮಾವಾಸ್ಯೆ ಬರುತ್ತೆ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ 14 ವರ್ಷ ಆದಮೇಲೆ ಶನಿವಾರ ಬಂದಿರತಕ್ಕಂಥದ್ದು ತುಂಬ ವಿಶೇಷ. ಅದೇ ರೀತಿಯಾಗಿ ಬೆಳಗ್ಗೆ 6 ಗಂಟೆಗೆ ಪಂಚಾಮೃತ ಅಭಿಷೇಕ, 6:30ಗೆ ಭಕ್ತಾದಿಗಳ ಸ್ವಹಸ್ತದಿಂದ ಸ್ವಾಮಿಯವರಿಗೆ ತೈಲಾಭಿಷೇಕ, ಅದಾದ ನಂತರ ಶನಿಶಾಂತಿ ಹೋಮ ಮತ್ತು ಭಕ್ತಾದಿಗಳಿಗೆ ವಿಶೇಷವಾಗಿ ಭಕ್ತಾದಿಗಳ ಕೈಯಲ್ಲಿ 108 ಸಾರಿ ಶನಿ ಮಹಾರಾಜನ ಜಪವನ್ನು ಮಾಡಿಸಲಾಯಿತು. ಅದೇ ರೀತಿಯಾಗಿ ಈ ಕಲಿಯುಗಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ನಾವು ಕೋರ್ಕೊಳ್ಳುತ್ತೇವೆ. ಸರ್ವೇ ಜನ ಸುಖಿನೋ ಭವಂತು. ಇದೇನಪ್ಪ ಅಂತ ಹೇಳಿದ್ರೆ ನಾವು ಇದನ್ನು ಕಲಿಯುಗ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈ ಕಲಿಯುಗದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿದ್ರೆ ನಾವು ಅವನ ಕೈ ಮುಷ್ಟಿಯಲ್ಲಿ ನಾವು ಇರೋದು. ನಾವು ಇದನ್ನು ಕಲಿಯುಗ ಅಂತ ಹೇಳಿ ಕರಿತೀವಿ. ಆ ಕಲಿಯುಗ ಕೈ ಚಕ್ರವರ್ತಿ ಕೈಯಲ್ಲಿ ನಾವಿರೋದು. ಅವನೇನು ಕೈ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಕಷ್ಟ ಸುಖಗಳನ್ನು ನೋಡ್ತಕ್ಕಂಥವನು ಆ ಶನಿ ಮಹಾರಾಜನಾಗಿರ್ತಾನೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಯಾವುದೇ ತರಹ 7.5 ಆಗಲಿ, ಅರ್ಧಾಷ್ಟಮ ಶನಿ ಆಗಲಿ, ಅಷ್ಟಮ ಶನಿ ಆಗಲಿ, ಯಾವ ದೋಷಗಳಿದ್ರು ಕೂಡ ನಿವಾರಣೆ ಆಗಲಿ ಅಂತ ಹೇಳ್ತೀವಿ. ಆ ಶನಿ ಮಹಾರಾಜನ ಹತ್ರ ಈ ದಿನವನ್ನು ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಸರ್ವೇ ಜನ ಸುಖಿನೋ ಭವಂತು. यार एಣ್ಣೆ ಮಾಡಿ ನಮ್ದೇ ಸರ್. ಎಣ್ಣೆ ಬಾಟ್ಲಿ ಅಂತ